ಏನು ನಡೀತಾ ಇದೆ ಧರ್ಮಸ್ಥಳದಲ್ಲಿ? ಯಾಕಂದರೆ ಧರ್ಮಸ್ಥಳದಲ್ಲಿ ಹುಡುಕಾಟ ಭರದಿಂದ ಸಾಗಿದೆ. ಬೇರೆ ಬೇರೆ ಪಾಯಿಂಟ್ಗಳನ್ನು ಕೂಡ ಗುರುತಿಸಲಾಗಿದೆ. ಇದೀಗ ಬಂದಿರುವಂಥ ವರದಿ ಪ್ರಕಾರ ಬರೀ ಇಷ್ಟು ಮಾತ್ರ ಅಲ್ಲ, ಇನ್ನೂ ಯಾವ್ಯಾವ ಪಾಯಿಂಟ್ಗಳನ್ನು ಹೇಳ್ತಾನೆ ಆ ಎಲ್ಲ ಪಾಯಿಂಟ್ಗಳಲ್ಲೂ ಕೂಡ ಅಂದರೆ ಇನ್ನೂ ಒಂದು ವಾರ ಶೋಧ ನಡೀಬಹುದು. ಅವನೆಲ್ಲೆಲ್ಲಿ ತೋರಿಸ್ತಾನೋ ಆ ಜಾಗಗಳಲ್ಲಿ ಶೋಧ ಮಾಡೋಣ, ಈ ಒಂದು ತೀರ್ಮಾನಕ್ಕೆ SIT ಅಧಿಕಾರಿಗಳು ಬಂದಿದ್ದಾರೆ. ಯಾವುದೇ ಪಾಯಿಂಟ್ ತೋರಿಸಿ, 15 ಮಾತ್ರ ಅಲ್ಲ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ಅವನು ಯಾವ ಪಾಯಿಂಟ್ ತೋರಿಸ್ತಾನೋ ಆ ಪಾಯಿಂಟ್ಗಳಲ್ಲಿ ಶೋಧ ಆಗಬೇಕು. ಹೀಗಾಗಿ ಇನ್ನೂ ಒಂದು ವಾರ ಶೋಧ ಕಾರ್ಯ ಮುಂದುವರಿಯಬಹುದು. ಯಾಕಂದರೆ ಒಂದು 13ನೇ ಪಾಯಿಂಟಿಗೆ ನಿಲ್ಲಬೇಕಾಗಿತ್ತು, 13 ಅಲ್ಲ 13ಕ್ಕಿಂತ ಮೊದಲನೇ ಆತ ಇನ್ನೊಂದು ಪಾಯಿಂಟ್ ತೋರಿಸ್ತಾ ಅದಕ್ಕೆ 14ನೇ ಪಾಯಿಂಟ್ ಅಂತ ಹೆಸರಿಟ್ಟರು. ನಿನ್ನೆ ಇದ್ದಕ್ಕಿದ್ದಂಗೆ 15ನೇ ಪಾಯಿಂಟಿಗೆ ಹೋದರು. ಈ ರೀತಿ 13ನೇ ಪಾಯಿಂಟಲ್ಲಿ ಅಗಿಯೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅಲ್ಲಿಗೆ ಮಷಿನ್ನೇ ಬೇಕು, GPR ಬೇಕು. ಅದು ಈ ಭೂಮಿಯ ಕೆಳಗಡೆಗೆ ಇರುವಂಥ ಶವಗಳು ಏನೇನಿದೆ ಅದೆಲ್ಲದರ ಬಗ್ಗೆನೂ ಕೂಡ ತೋರಿಸುತ್ತೆ. ಆವಾಗ ಇವನು ಹೇಳೋ ಪ್ರಕಾರ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಗಿಯೋದು ತಪ್ಪುತ್ತೆ ಅಲ್ಲೇನೂ ಇಲ್ಲ ಅಂದರೆ. ಹೀಗಾಗಿ 13ನೇ ಪಾಯಿಂಟ್ನಲ್ಲಿ ಇನ್ನೂ ಏನು ನಡೀತಾ ಇಲ್ಲ. ಹದಿಮೂರನೇ ಪಾಯಿಂಟ್ನಲ್ಲಿ ಶೋಧಕ್ಕೆ GPR ಬಳಕೆಗೆ ಚಿಂತನೆ ಮಾಡಲಾಗ್ತಾ ಇದೆ. GPR ಬಂದ ತಕ್ಷಣ 13ನೇ ಪಾಯಿಂಟ್ನಲ್ಲಿ ಶೋಧ ಆಗುತ್ತೆ. ಅದಾದ ಮೇಲೆ SIT ಅಧಿಕಾರಿಗಳು ಬರ್ತಾರೆ, ಅಲ್ಲಿ ಶೋಧ ಮಾಡ್ತಾರೆ. ಸರ್ಕಾರದ ಮಟ್ಟದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಮಾತುಕತೆ ನಡೆದಿದೆ. ಗೃಹ ಸಚಿವರಿಗೆ ಸಂಬಂಧಪಟ್ಟಂಗೆ ಮಾತುಕತೆ ನಡೆದಿದೆ. GPR ಮಷಿನ್ ಕೊಡಿ ಅಂತ. ನೋಡಿ, ಇದು ಈ ರೀತಿ ಅದು ಎಲ್ಲೆಲ್ಲಿಗೆ ಹೋಗುತ್ತಲ್ಲ ಅಲ್ಲಲ್ಲಿ ಸ್ಕ್ರೀನಲ್ಲಿ ಚಿತ್ರ ಮೂಡುತ್ತೆ. ಒಂಥರ ಸ್ಕ್ಯಾನಿಂಗ್ ಥರ. ಸ್ಕ್ಯಾನಿಂಗ್ ಏನೇನೇ ಅದು, ಭೂಮಿಯ ಸ್ಕ್ಯಾನಿಂಗ್ ಅಷ್ಟೇ. ಅಲ್ಲಿ ಗೊತ್ತಾಗುತ್ತೆ GPRನಲ್ಲಿ ಕೆಳಗಡೆ ಶವಗಳಿದಾವೋ ಇಲ್ವೋ ಅಂತ. ಇಲ್ಲ ಅಂತಂದರೆ ಸುಮ್ಮನೆ ಅಗದು ಬಗದು ಮಾಡಿಕೊಂಡು ಸುಮ್ಮನೆ ಯಾಕೆ ರಗಳೆ. ಹಾಗಾಗಿ ಮೊದಲು GPR ತರಿಸ್ಬೋಣ. GPR ಯಂತ್ರವನ್ನು ಬಳಸಿ ಭೂಮಿಯ ಒಳಗಡೆಗೆ ಯಾವುದಾದ್ರೂ ಶವ ಹೂತು ಇಟ್ಟಿದ್ದರೆ, ಶವಗಳಿದ್ದರೆ, ಸ್ಕೆಲಿಟಾನ್ ಇದ್ದರೆ ಅದರ ಬಗ್ಗೆ ಒಂದಷ್ಟು ವಿವರಗಳನ್ನು ಇಟ್ಕೋಬೇಕು. ಸುಮ್ಮನೆ ಅಗಿಯೋದು ಬೇಡ 13ನೇ ಪಾಯಿಂಟಲ್ಲಿ ಅನ್ನುವಂಥ ತೀರ್ಮಾನಕ್ಕೆ ಬರಲಾಗಿದೆ. 2010ರಲ್ಲಿ ಶಾಲಾ ಬಾಲಕಿಯನ್ನು ಹೂತಾಕಿದ್ರು. ಮಾಸ್ಕ್ ಮ್ಯಾನ್ ಹೇಳಿದ್ದ, ಬ್ಯಾಗ್ ಸಮೇತ ಹಾಕಿದ್ವಿ, ನಾನೇ ಹಾಕಿದ್ದೆ ಅಂತ ಹೇಳಿದ್ದ. ಆದರೆ ಈಗ ಪಾಯಿಂಟ್ಗಳನ್ನು ಗುರುತಿಸೋಕೆ ಆಗ್ತಿಲ್ವಂತವನಿಗೆ. ನಾನೇ ಹಾಕಿದ್ದೆ, ಆದರೆ ಎಲ್ಲಿ ಅಂತ ನನಗೆ ಗೊತ್ತಾಗ್ತಿಲ್ಲ, ಕನ್ಫ್ಯೂಷನ್ ಆಗ್ತಾ ಇದೆ ನನಗೆ. ಹೀಗಾಗಿ ಸ್ಥಳ ಶೋಧನೆ ಆಗ್ತಾ ಇಲ್ಲ. ಪಾಯಿಂಟ್ 15ರ ಬಳಿ 4 ಕಡೆ ಅವರು ಅಗದಿದ್ದಾರೆ, ಬಗ್ದಿದ್ದಾರೆ, ಆಗಿಲ್ಲ. ಅವನಿಗೆಲ್ಲ ಒಂದು ಕಡೆ ಕನ್ಫ್ಯೂಷನ್. ಒಬ್ಬ ವ್ಯಕ್ತಿ 100 ಶವಗಳನ್ನು ಹೂಳ್ತಾನೆ ಅಂತಂತಂದರೆ 100 ಶವಗಳು, ಏನರ್ಥ ಅದು? ಬನ್ನಿ, ನಮ್ಮ ಪ್ರತಿನಿಧಿ ಅಶೋಕ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಕನ್ನಡದಲ್ಲೊಂದು ಮಾತಿದೆ, ಏನು ಅಂತಂದರೆ ಅದಕ್ಕೆ ದ್ರಾವಿಡ ಪ್ರಾಣಾಯಾಮ ಅಂತ ಅದಕ್ಕೆ ಹೆಸರು. ಅದೇನು ಅಂದರೆ ನೀವು ಎಲ್ಲಿ ಸುತ್ತಾಡಿದ್ರೂ ಕೂಡ, ಎಲ್ಲಿ ಸುತ್ತಿದ್ರೂ ಕೂಡ ಏನೂ ಸಿಗಲ್ಲ, ಅದಕ್ಕೆ ಈ ಶಬ್ದವನ್ನು ಬಳಸ್ತಾರೆ. ಅಂದರೆ ಸುಮ್ಮನೆ ವ್ಯರ್ಥವಾಗಿ ಮಾಡುವಂಥ ಪ್ರಯತ್ನ ಅನ್ನುವಂಥದ್ದು ಇದರ ಅರ್ಥ. ಇದು ಹಾಗೇನೇ ಈ 13ನೇ ಪಾಯಿಂಟಲ್ಲಿ ಅಧಿಕಾರಿಗಳು ಅದನ್ನೇ ಯೋಚನೆ ಮಾಡ್ತಾ ಇದ್ದಾರೆ. ಈ ಸುಮ್ಮನೆ ಅವ್ರು ಹೇಳೋ ಕಡೆಗೆಲ್ಲ ಬಗಿತಾ ಕೂತ್ಕೊಂಡ್ರೆ ಏನೂ ಆಗಲ್ಲ, ಇದೆಲ್ಲ ವ್ಯರ್ಥ ಪ್ರಯತ್ನ. ಹೀಗಾಗಿ GPR ಬಂದು ಬಿಡಲಿ, 13ನೇ ಪಾಯಿಂಟಲ್ಲಿ ಅಗಿಯೋಣ. ಅದು ನಂಬರ್ 1. ನಂಬರ್ 2, ಇನ್ನು ಬೇರೆ ಬೇರೆ ಕಡೆಗೂ ಕೂಡ, ಯಾಕಂದರೆ ಶಾಲಾ ಬಾಲಕಿಯ ಶವವನ್ನು ಬ್ಯಾಗಿನ ಸಮೇತ ಹೂತಿಟ್ಟಿದ್ದೀನಿ ಅನ್ನುವಂಥ ಮಾತನಾತ ಏನು ಹೇಳಿದ್ದ, ಆತನಿಗೆ ಈಗ ಕನ್ಫ್ಯೂಷನ್ ಇದೆಯಂತೆ. ಹೀಗಾಗೇನು ಅಂತಂದರೆ ಆತ ಎಲ್ಲಿ ಹೇಳ್ತಾನೋ ಅಲ್ಲಿ ಅಗಿಲಿಕ್ಕೆ ನಾವು ತಯಾರು ಅನ್ನುವಂಥ ನಿರ್ಧಾರಕ್ಕೆ ಏನೋ SIT ಬಂದಿರೋ ಕಾಣ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚಿನ ವಿವರ ಏನಿದೆ ಅಶೋಕ್?
ರಂಗನಾಥ್ ಈಗಾಗಲೇ ಮಾಸ್ಕ್ ಮ್ಯಾನ್ ಒಟ್ಟು 15 ಸ್ಥಳಗಳನ್ನು ಗುರುತಿಸಿದೆ. ಆದರೆ ಅದರಲ್ಲಿ 13ನೇ ಪಾಯಿಂಟನ್ನು ಪೆಂಡಿಂಗ್ ಅನ್ನು ಇರಿಸಿಕೊಳ್ಳಲಾಗಿದೆ. ಇದರ ಜೊತೆಗೆ ಉಳಿದಂತೆ 14 ಪಾಯಿಂಟನ್ನು ಶೋಧ ಕಾರ್ಯ ಮಾಡಲಾಗಿದೆ. ಆ 14ರಲ್ಲಿ ಕೇವಲ ಪಾಯಿಂಟ್ ನಂಬರ್ 6ರಲ್ಲಿ ಮಾತ್ರ ಮಾನವನ ಕಳೆಬರ ಸಿಕ್ಕಿದ್ದು ಹೊರತುಪಡಿಸಿದಂತೆ ಬೇರೆ ಯಾವುದರಲ್ಲೂ ಕೂಡ ಏನು ಕೂಡ ಸಿಕ್ಕಿಲ್ಲ. ಸೊ ಹೀಗಾಗಿ ನಿನ್ನೆಯೂ ಕೂಡ ಆತ ಪ್ರಾರಂಭದಲ್ಲಿ ಒಂದು ದೂರಿನಲ್ಲಿ ಮೆನ್ಷನ್ ಮಾಡಿದ, ನಾನು ಕಲ್ಲೇರಿ ದಟ್ಟಾರಣ್ಯ ಭಾಗದಲ್ಲಿ ಬಾಲಕಿಯ ಶವವನ್ನು ಹೂತಾಕಿದೆ, ಶಾಲಾ ಬಾಲಕಿಯ ಶವವನ್ನು ಹೂತಾಕಿದೆ ಅಂತೇಳಿ. ಸೊ ಆ ಕಲ್ಲೇರಿ ರಹಸ್ಯವನ್ನು ಭೇದಿಸೋದಕ್ಕೆ ನಿನ್ನೆ SIT ತಂಡ ಹೋಗಿತ್ತು. ಪಾಯಿಂಟ್ ನಂಬರ್ 15 ಅಂತೇಳಿ ಆ ಒಂದು ಸ್ಥಳವನ್ನು ಗುರುತಿಸಿತ್ತು. ದಟ್ಟಾರಣ್ಯದ ಮಧ್ಯಭಾಗ ಅಲ್ಲಿ ಹೋಗ್ತಿದ್ದಂತೆ ಆತ ಬಹಳಷ್ಟು ಕನ್ಫ್ಯೂಸ್ ಆಗಿದ್ದ. ಅಂದರೆ ಆತನಿಗೆ ಎಲ್ಲಿ ಆ ಪಾಯಿಂಟ್ ಗುರುತಿಸುವಲ್ಲಿ ಆತ ಈಗ ಎಡವುತ್ತಿದ್ದಾನೆ. ನಾನು ಇಲ್ಲಿ ಹೂತಾಕಿದ್ದೆ, ಆ ಟೈಮಲ್ಲಿ ನಾನು ಈ ಹೂತಾಕಿದ್ದೆ ಅಂತ ಹೇಳ್ತಾನೆ. ಆದರೆ ಈಗ ನಂಗೆ ಗೊತ್ತಾಗ್ತಿಲ್ಲ ಎನ್ನುವಂಥದ್ದು ನಿನ್ನೆ ಪಾಯಿಂಟ್ ನಂಬರ್ 15ರಲ್ಲಿ ಆತ ಹೇಳಿರ್ತಕ್ಕಂಥದ್ದು. ಪ್ರಾರಂಭದಲ್ಲಿ ಅವರು ಹೋದಂಥ ಸಂದರ್ಭದಲ್ಲಿ ಒಂದು ಪಾಯಿಂಟನ್ನು ಗುರುತು ಮಾಡ್ತಾರೆ, ಅಲ್ಲಿ ಉತ್ಖನನ ಮಾಡ್ತಾರೆ, ಆದರೆ ಅಲ್ಲಿ ಏನು ಕೂಡ ಸಿಗೋದಿಲ್ಲ. ಮತ್ತೆ ಆತ ಆ ಪಾಯಿಂಟ್ ನಂಬರ್ 15ರಲ್ಲಿ ಮತ್ತೆ ಎಕ್ಸ್ಟ್ರಾ 3 ಪಾಯಿಂಟನ್ನು ಗುರುತಿಸ್ತಾನೆ. ಅದರಲ್ಲಿ ಒಂದು ಪಾಯಿಂಟ್ಗೆ 15A ಅಂತ ಕೊಡ್ತಾರೆ, ಅಲ್ಲಿಯೂ ಉತ್ಖನನ ಮಾಡ್ತಾರೆ, ಅಲ್ಲೂ ಕೂಡ ಏನು ಸಿಗೋದಿಲ್ಲ. ಮತ್ತೆ 2 ಪಾಯಿಂಟ್ ಇರುತ್ತೆ, ಅಲ್ಲೂ ಕೂಡ ಉತ್ಖನನ ಮಾಡಿದ ಸಂದರ್ಭದಲ್ಲಿ ಏನು ಕೂಡ ಸಿಗೋದಿಲ್ಲ. ಅದಾದ ಬಳಿಕ SIT ತಂಡ ವಾಪಸ್ ಆಗುತ್ತೆ. ಯಾಕಂತ ಹೇಳಿದ್ರೆ 1:15 ಗಂಟೆ ಮಧ್ಯಾಹ್ನ 1:15ಕ್ಕೆ ಆ ದಟ್ಟಾರಣ್ಯದ ಒಳಭಾಗಕ್ಕೆ ಹೋಗಿದ್ದಾರೆ, 5:15ಕ್ಕೆ ವಾಪಸ್ ಬಂದಿರತಕ್ಕಂಥದ್ದು. ಸೊ ಸುಮಾರು 4 ಗಂಟೆಗಳ ಕಾಲ ಅಲ್ಲಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ, ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ. ಸೊ ಆತ ಹೇಳಿರ್ತಕ್ಕಂಥದ್ದು 2010ರಲ್ಲಿ ನಾನು ಕಲ್ಲೇರಿ ಭಾಗದಲ್ಲಿ ಶಾಲಾ ಬಾಲಕಿಯ ಶವವನ್ನು ಹೂತಾಕಿದ್ದೆ, ಆಕೆಯ ಸಮಸ್ತ ಸಹಿತ ಆ ಒಂದು ಭಾಗದಲ್ಲಿ ನಾನು ಹೂತಾಕಿದ್ದೆ ಅಂತ ಹೇಳಿದೆ. ಆದರೆ ಅದ್ಯಾವುದು ನಿನ್ನೆ ಶೋಧ ಕಾರ್ಯ ಮಾಡುವಾಗ ಯಾವುದೇ ರೀತಿಯಾದ ಕುರುಹು ಸಿಕ್ಕಿಲ್ಲ. ಹೀಗಾಗಿ ಪಾಯಿಂಟ್ ನಂಬರ್ 13ಅನ್ನು ಕೂಡ ಈಗ ಪೆಂಡಿಂಗ್ ಇಟ್ಕೊಳ್ಳಲಾಗಿದೆ. ಯಾಕಂದರೆ ಆತ ಪಾಯಿಂಟ್ ನಂಬರ್ 13ರಲ್ಲಿ ಸಾಕಷ್ಟು ಶವವನ್ನು ಹೂತಾಕಿದ್ದೇನೆ ಅಂತ ಆತ ಹೇಳ್ಕೊಂಡಿದ್ದಾನೆ. ಹೀಗಾಗಿ ಬಹಳ ವಿಸ್ತಾರವಾಗಿ ಅಲ್ಲಿ ಪಾಯಿಂಟನ್ನು ಗುರುತು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಆತ ಹೇಳಿದಂತೆ ಕೇವಲ ಮಾನವ ಶ್ರಮ ಮತ್ತು ಹಿಟಾಚಿಯನ್ನು ಬಳಸಿ ಉತ್ಖನನ ಮಾಡಿದರೆ ಸುಮ್ಮನೆ ವೇಸ್ಟ್ ಆಗುವಂಥ ಸಾಧ್ಯತೆ ಇದೆ. ಹೀಗಾಗಿ ಅಲ್ಲಿ GPR ತಂತ್ರಜ್ಞಾನವನ್ನು ಬಳಸಿಕೊಂಡು ಆ ಶೋಧ ಕಾರ್ಯವನ್ನು ಮಾಡೋದಕ್ಕೆ SIT ನಿರ್ಧಾರ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಸ್ವತಃ SIT ಮುಖ್ಯಸ್ಥರಾಗಿದ್ದ ಪ್ರಣವ್ ಮೊಹಂತಿ ಅವರು ಕೂಡ ಈ ಬಗ್ಗೆ ಈ GPR ತಂತ್ರಜ್ಞಾನ ಹೊಂದಿರತಕ್ಕಂಥ ಮೆಷಿನ್ ಅನ್ನು ತರಿಸ್ಕೊಳ್ಳೋ ಬಗ್ಗೆ ಸ್ವತಃ ಗೃಹ ಸಚಿವರ ಜೊತೆ ಕೂಡ ಚರ್ಚೆ ಮಾಡಿದ್ದಾರೆ. ಇನ್ನೇನು ಅದರ ಫೈನಲ್ ಆಗಿದೆ, ಇನ್ನೇನು ಕೆಲವೇ ದಿನಗಳಲ್ಲಿ ಅದು ಧರ್ಮಸ್ಥಳಕ್ಕೆ ಬರುವಂಥ ಸಾಧ್ಯತೆ ಇದೆ. ಅದು ಬಂದ ಬಳಿಕ ಈಗ ಪೆಂಡಿಂಗ್ ಇರಿಸಿಕೊಂಡಿರ್ತಕ್ಕಂಥ ಪಾಯಿಂಟ್ ನಂಬರ್ 13ರಲ್ಲಿ ಶೋಧವನ್ನು ಮಾಡ್ತಾರೆ. ಅಲ್ಲೇನಾದರೂ ಗೊತ್ತಾದರೆ, ಅಲ್ಲಿ ಇರೋದು ಮೇಲ್ನೋಟಕ್ಕೆ ಕಂಡು ಬಂದರೆ ಅಲ್ಲಿ ಉತ್ಖನನ ಮಾಡ್ತಾರೆ. ಇದರ ಜೊತೆಗೆ ಈಗಾಗಲೇ ಆತ ಪಾಯಿಂಟ್ಗಳನ್ನು 15 ಪಾಯಿಂಟ್ಗಳನ್ನು ಏನು ಗುರುತಿಸಿದ್ದಾನೆ, ಅದರಲ್ಲಿ 14 ಪಾಯಿಂಟ್ ಆಲ್ರೆಡಿ ಉತ್ಖನನ ಮಾಡಿ ಆಗಿದೆ. ಆದರೆ ಆತನಿಗೆ ಗೊಂದಲ ಇರೋದ್ರಿಂದಾಗಿ ಉತ್ಖನನ ಮಾಡಿರ್ತಕ್ಕಂಥ ಸುತ್ತಮುತ್ತದ ಜಾಗದಲ್ಲೂ ಕೂಡ ಆ GPR ಯಂತ್ರವನ್ನು ಬಳಸ್ಕೊಂಡು ಅಲ್ಲಿ ಮತ್ತೇನಾದರೂ ಸಿಗುತ್ತಾ, ಭೂಮಿಯ ಅಡಿಭಾಗದಲ್ಲಿ ಏನಾದರೂ ಕಾಣಿಸುತ್ತಾ, ಇದನ್ನು ನೋಡುವಂಥ ಸಾಧ್ಯತೆ ಕೂಡ ಇದೆ. ಆ ನಿಟ್ಟಿನಲ್ಲೂ ಕೂಡ SIT ತಂಡ ಈಗಾಗಲೇ ಪ್ಲ್ಯಾನ್ ಅನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಮತ್ತೊಂದು ಗಮನಿಸಬೇಕು, ಆತ ಎಲ್ಲೆಲ್ಲಿ ಒಂದು ಸಂಶಯವನ್ನು ವ್ಯಕ್ತಪಡಿಸ್ತಾನೆ, ಎಲ್ಲೆಲ್ಲಿ ನಾನು ಹೂತಾಕಿದ್ದೇನೆ ಅಂತ ಹೇಳ್ತಾನೆ, ಅಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಶೋಧ ಕಾರ್ಯವನ್ನು ಮಾಡೋದಕ್ಕೆ SIT ನಿರ್ಧಾರವನ್ನು ಮಾಡಿರತಕ್ಕಂಥದ್ದು. ಸೊ ಈ ಕಾರ್ಯಾಚರಣೆ ಇನ್ನೂ ಕೂಡ ವಾರಗಳ ಕಾಲ ಮುಂದುವರಿಯುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸೊ SIT ಈ ಒಂದು ಆತ ಏನೇನು ಹೇಳ್ತಾನೆ ಅದೆಲ್ಲವನ್ನು ಕೂಡ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸದ್ಯ ಇವತ್ತು ಕೂಡ ಕಾರ್ಯಾಚರಣೆ ಮುಂದುವರಿಯುತ್ತೆ. ಇವತ್ತು ಆ್ಯಕ್ಚುಲಿ ಸೆಕೆಂಡ್ ಸ್ಯಾಟರ್ಡೇ ಇದೆ, ರೆವಿನ್ಯೂ ಸೇರಿದಂತೆ ಬೇರೆ ಬೇರೆ ಇಲಾಖೆಗಳಿಗೆ ಇವತ್ತು ರಜೆ ಇರುತ್ತೆ. ಆದರೆ ಇವತ್ತು ಕೂಡ AC ಅವರು ಬರ್ತಾರೆ, ಅವರನ್ನು ಕೂಡ SIT ಬರೋದಕ್ಕೆ ಹೇಳಿರ್ತಕ್ಕಂಥದ್ದು. ಸೊ ಫೋರೆನ್ಸಿಕ್, ಫಾರೆಸ್ಟ್, ಆಮೇಲೆ ರೆವಿನ್ಯೂಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಲ್ಲರೂ ಕೂಡ ಇವತ್ತು ಬರ್ತಾರೆ. ಇವತ್ತು ಕೂಡ ಹೊಸದಾಗಿ ಪಾಯಿಂಟನ್ನು ಗುರುತಿಸಿ ಇವತ್ತೇ ಅಲ್ಲಿ ಉತ್ಖನನ ಮಾಡುವಂಥ ಎಲ್ಲ ಸಾಧ್ಯತೆ ಇದೆ. ಈ ಹಿಂದೆ ಏನಾಗ್ತಿತ್ತು, ಮೊದಲು ಒಂದಿಷ್ಟು ಪಾಯಿಂಟ್ಗಳನ್ನು ಗುರುತು ಮಾಡಿಕೊಳ್ಳಲಾಗಿತ್ತು, ಆ ಪ್ರೊಸೀಜರ್ ಆದ ಬಳಿಕ ಒಂದೊಂದರಾಗಿ ಉತ್ಖನನ ಮಾಡಿಕೊಂಡು ಬರಲಾಗ್ತಿತ್ತು. ಆದರೆ ನಿನ್ನೆಯಿಂದ ಏನು ಮಾಡ್ತಿದ್ದಾರೆ SIT ಅಧಿಕಾರಿಗಳು ಅಂತಂದರೆ, ಅವತ್ತೇ ಪಾಯಿಂಟ್ ಗುರುತಿಸೋದು, ಅವತ್ತೇ ಉತ್ಖನನ ಮಾಡೋದು. ಸೊ ಆ ಒಂದು ಪ್ರೊಸೀಜರನ್ನು ಫಾಲೋ ಮಾಡ್ಕೊಂಡು ಬರ್ತಿದ್ದಾರೆ. ಸೊ ಇವತ್ತು ಆತ ಯಾವ ಭಾಗದಲ್ಲಿ ಹೇಳ್ತಾನೆ ಅಲ್ಲಿಯೇ ಹೋಗಿ ಪಾಯಿಂಟನ್ನು ಗುರುತು ಮಾಡ್ತಾರೆ. ಅದಾದ ಕೂಡಲೇ ಅಲ್ಲಿ ಮಹಜರನ್ನು ಮಾಡಿ ಅಲ್ಲಿ ಶೋಧ ಕಾರ್ಯವನ್ನು ನಡೆಸೋದಕ್ಕೆ ಮುಂದಾಗ್ತಾರೆ. ಸೊ ಇವತ್ತು ಎಲ್ಲಿ ಹೋಗ್ತಾನೆ ಅನ್ನುವಂಥ ಸಾಕಷ್ಟು ಕುತೂಹಲ ಇದೆ. SIT ಕಾರ್ಯಾಚರಣೆ, ಇವತ್ತಿನ ಕಾರ್ಯಾಚರಣೆ ಏನಿರುತ್ತೆ ಎಂಬುದು ಕೂಡ ಕುತೂಹಲ ಇದೆ. ಮೂಲಗಳ ಮಾಹಿತಿಯ ಪ್ರಕಾರ ಇವತ್ತು ನಿನ್ನೆ ಏನು ಬೋಳಿಯಾರ್ ಭಾಗಕ್ಕೆ ಹೋಗಿದ್ದ ಕಲ್ಲೇರಿ ಪ್ರದೇಶಕ್ಕೆ, ಅಲ್ಲಿಯೇ ಇವತ್ತು ಕಾರ್ಯಾಚರಣೆ ಮುಂದುವರಿಯುತ್ತೆ ಅಂತ ಹೇಳಲಾಗ್ತಿದೆ. ಸೊ ಕೊನೆಯ ಕ್ಷಣದಲ್ಲಿ SIT ಅಧಿಕಾರಿಗಳು ಆತನ ಮತ್ತು ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡ್ತಾರೆ. ಅದಾದ ಬಳಿಕ ಇಲ್ಲಿ ನಿರ್ಧಾರವನ್ನು ಮಾಡಿ ಇವತ್ತಿನ ಕಾರ್ಯಾಚರಣೆ ಬಗ್ಗೆ ಒಂದು ಪ್ಲಾನ್ ಅನ್ನು ಮಾಡಿಕೊಂಡು ಇಲ್ಲಿಂದ ತಂಡವಾಗಿ ತೆರಳ್ತಾರೆ. ಸೊ ಇವತ್ತು ಕೂಡ ಅದೇ ರೀತಿಯಾದ ಪ್ರಕ್ರಿಯೆ ಆಗ್ಲಿಕ್ಕಿದೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.